ಆರೋಗ್ಯ ಮತ್ತು ಕ್ರೀಡೆಯ ಹೆಸರಿನಲ್ಲಿ ನಡೆದ ಈ ಓಟ ಇದೀಗ ಲೆಕ್ಕಾಚಾರದ ಓಟವಾಗಿ ಮಾರ್ಪಟ್ಟಿದೆಯಾ ಎಂಬ ಪ್ರಶ್ನೆ ಕೇಳಿ ಬರುತ್ತಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಸಾವಿರಾರು ಸ್ಪರ್ಧಿಗಳು ಭಾಗವಹಿಸಿದ್ದರು. 5,000 ಸ್ಪರ್ಧಿಗಳು ಭಾಗವಹಿಸಿದ್ದು, ಒಬ್ಬೊಬ್ಬರಿಂದ ಸುಮಾರು 1,000ಕ್ಕೂ ಹೆಚ್ಚು ಪ್ರವೇಶ ಶುಲ್ಕ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಕಾರ್ಯಕ್ರಮದ ಆದಾಯದ ಬಗ್ಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಆದರೆ ಶುಲ್ಕದ ಸಂಪೂರ್ಣ ಲೆಕ್ಕ, ಖರ್ಚು ಹಾಗೂ ಆದಾಯ ಸಂಪೂರ್ಣ ಖಾಸಗಿ ಸಂಸ್ಥೆಯೇ ನಿಭಾಯಿಸಿದೆ. ಇದರ ಮಧ್ಯೆ ಕಾರ್ಯಕ್ರಮದ ಆಯೋಜನೆಯಲ್ಲಿ ಕನ್ನಡಕ್ಕೆ ಸೂಕ್ತ ಪ್ರಾಮುಖ್ಯತೆ ನೀಡಲಾಗಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಸರ್ಕಾರಿ ಸಹಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಮಫಲಕಗಳು ಮತ್ತು ಕನ್ನಡ ಬಳಕೆಗೆ ಹೆಚ್ಚಿನ ಆದ್ಯತೆ ಇರಬೇಕಾದ ಸಂದರ್ಭದಲ್ಲಿ ಕಾರ್ಯಕ್ರಮದ ಬ್ಯಾನರ್ಗಳು ಹಾಗೂ ಪ್ರಚಾರ ಸಾಮಗ್ರಿಗಳಲ್ಲಿ ಕನ್ನಡದ ಬಳಕೆಯ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಇದು ಒಂದು ಡಿಫ್ರೆಂಟ್ ತರ ರೇಸು, ಹಿಲ್ ಅಲ್ಲಿ ಮೇಲೆಕ್ಕಕ್ಕೆ, ಆದರೆ ಇನ್ನೊಂದು ತರ ಅಥ್ಲೆಟಿಕ್ ಅಬಿಲಿಟಿ. ಇವಾಗ ಯಾಕೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಸ್ಪೋರ್ಟ್ಸ್ ಎಷ್ಟೊಂದು ಜನ ಸ್ಪಾನ್ಸರ್ಡ್ ಆಗಿ ಬಂದಿದ್ದಾರೆ. ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇಂದ ಬಂದು ವಾಲಂಟಿಯರ್ ಮಾಡಿದ್ದಾರೆ. ಇದು ಮೇನ್ ಉದ್ದೇಶ ಏನಂದ್ರೆ, ಇವಾಗ ನಾವು ಮನೆಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಮೂರನೇ ಜಾಗ ಇರಬೇಕು. ಕಮ್ಯುನಿಟಿ ಎಲ್ಲ ಬಂದ್ಬಿಟ್ಟು ಏನಾದರೂ ಆಟ ಆಡಬೇಕು, ಆಕ್ಟಿವ್ ಲೈಫ್ ಸ್ಟೈಲ್ ಮಾಡಬೇಕು, ಕಮ್ಯುನಿಟಿಯಲ್ಲಿ ಏನೋ ಲೈಕ್ ಜಾಗಕ್ಕೆ ಬಂದು ಹೆಲ್ತ್ಗೆ ಏನು ಮಾಡಬೇಕು. ಇವ್ರು ಹೇಳಿದ್ರಲ್ವ 18 years old ಮೇಲೆ ಹೋಗಿದ್ದಾರೆ, 86 years old ಇಂದ ಫುಲ್ ಮೇಲೆ ಹೋಗ್ಬಿಟ್ಟು ಬಂದಿದ್ದಾರೆ. ಎಲ್ಲ ಏಜ್ ಗ್ರೂಪ್ಗೆ ಒಂದು ರೀತಿ ರಿವಾಜಿ ಬ್ಯಾಂಗ್ಳೂರಲ್ಲಿ ಆ ಕಲ್ಚರ್ ಬರಬೇಕು. ಇಲ್ಲಿ ಬಂದು ಟ್ರಾಫಿಕ್ ಬಿಟ್ಬಿಟ್ಟು ಮೇಲೆ ಹೋಗ್ಬೇಕು. ಇವಾಗ ನಂದಿ ಹಿಲ್ಸ್ ಅಲ್ಲಿ ಎಲ್ಲರೂ ಬರ್ಬೋದು ಸಂಡೆಯಲ್ಲಿ. ಇದು ಮೇನ್ ಕಾರ್ಯಕ್ರಮ ಏನಂದ್ರೆ ಆಕ್ಟಿವ್ ಲೈಫ್ ಸ್ಟೈಲ್ ಸಪೋರ್ಟ್ ಮಾಡೋಕ್ಕೆ ಇಂಡಿಯಾಗೆ ಒಂದು ಹಿಲ್ ರನ್ ಅಂತ ಮೇನ್ ಎಲಿವೇಶನ್, ಅಥ್ಲೆಟಿಕ್ ಅಬಿಲಿಟಿ. ಇವಾಗ ಇವ್ರು ರನ್ನರ್ಸ್ ಎಲ್ಲ ಬಂದಿದ್ದಾರೆ. ಇವ್ರು ಹೇಳಿದ್ರು ಮಹಾರಾಷ್ಟ್ರ ಇಂದ ಒಂದು ರನ್ನರ್ ಬಂದಿದ್ದಾರೆ. ಅವರು 100 kilometers 14 hours ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇವ್ರಿಗೆಲ್ಲ ಅಥ್ಲೆಟಿಕ್ ಅಬಿಲಿಟಿ ಅವ್ರು ಶೋಕೇಸ್ ಮಾಡಿದ್ರೆ ಅವರು ನೆಕ್ಸ್ಟ್ ಟೈಮ್ ವರ್ಲ್ಡ್ ಸ್ಟೇಜ್ ಅಲ್ಲಿ ಇಂಡಿಯಾಕ್ಕೆ ರೆಪ್ರೆಸೆಂಟ್ ಮಾಡ್ಬೋದು. ನಮ್ಮ ಫ್ಲಾಗ್ನ ತಗೊಂಡು ಎಲ್ಲ ರೀತಿ ರಿವಾಜ್ಗೆ ಇದು ಇಂಡಿಯಾ ಅಲ್ಲಿ ಏನೇನು ಮಾಡ್ಬೋದು, ನಾವು ಈ ಥರ ಇದು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮಲ್ಲಿ ಆಲ್ಮೋಸ್ಟ್ 250 ವಾಲಂಟಿಯರ್ಸ್ ಬಂದಿದ್ದಾರೆ. ಬೆಳಗಾವಿಂದ ಬಂದಿದ್ದಾರೆ, ಹಂಪಿಯಿಂದ ಬಂದಿದ್ದಾರೆ, ಕೋಸ್ಟಲ್ ರೀಜನ್ ಇಂದ ಬಂದಿದ್ದಾರೆ. ಇವ್ರಿಗೆಲ್ಲ ಒಂದು ಮೋಟಿವೇಶನ್ ಕೊಡ್ಬೇಕಂದ್ರೆ 80ವರೆಗೂ ನಾವು ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ ಮಾಡಿಬಿಟ್ಟು ಬೆಂಗಳೂರನ್ನ, ಇಂಡಿಯಾನ ವರ್ಲ್ಡ್ ಸ್ಟೇಜಿಗೆ ತಗೊಳ್ಬೇಕು. ಕೂಡ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎರಡೂ ಅಲ್ಲಿತ್ತು. ಬಟ್ ಈಗ ನಾವು ನೆಕ್ಸ್ಟ್ ಟೈಮ್ ಅದನ್ನ ಇಂಪ್ರೂವ್ ಮಾಡ್ಬೋದಲ್ಲ. ಈವೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಈವೆಂಟ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿರೋದು, ಒಂದು ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಅವಮಾನ ಮಾಡೋ ರೀತಿಯಾಗಿದೆ. 3,000 this year 5,000. We will do analysis, we will get the data, what better can be done, and then we will decide what will be next year's target. It will not be just 5,000, 6,000. It doesn't work that way. We don't work that way. We will make sure how it will be safe for people to run. ಅದೇ ಪ್ರಯಾರಿಟಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು, ಸೇಫ್ಟಿ ಇರಬೇಕು. ಇಷ್ಟೇ ರೋಡ್ ಅಲ್ವಾ, ಜನ ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಕೂಡ ಇದೆ. ಇದರಲ್ಲಿ ಆನ್ಲೈನ್ ಅಂದ್ರೆ ರಿಜಿಸ್ಟ್ರೇಷನ್ ಅಥವಾ ಅದಕ್ಕಿಂತ ಚಾರ್ಜ್ ಇದೆಯಾ, ಅದು ಯಾವ ರೀತಿ ಮೇಡಮ್? ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಚಾರ್ಜಬಲ್ ಇದೆ. 21 kilometerಗೆ 2,750. ಆಮೇಲೆ 10 kilometer 1,750. 1750 for 21, 1,250 for 10 per person. ಮತ್ತೊಂದೆಡೆ ಮ್ಯಾರಥಾನ್ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿತ್ತು. ವಿಶ್ವಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರ ಪ್ರವೇಶ ಬಂದ್ ಮಾಡಿದ್ದರಿಂದ ಪ್ರವಾಸೋದ್ಯಮಕ್ಕೆ ಹಾಗೂ ಸರ್ಕಾರದ ಆದಾಯಕ್ಕೆ ನಷ್ಟವಾಗಿದೆಯಾ ಎಂಬ ಪ್ರಶ್ನೆಯೂ ಇದೀಗ ಕೇಳಿಬರುತ್ತಿದೆ. ಒಂದು ಕಡೆ ಸಾರ್ವಜನಿಕರ ಹಣದಿಂದ ನಡೆಯುವ ಸರ್ಕಾರಿ ವ್ಯವಸ್ಥೆ, ಮತ್ತೊಂದೆಡೆ ಖಾಸಗಿ ಸಂಸ್ಥೆಯ ಸಹಭಾಗಿತ್ವ. ಇಂತಹ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಸ್ಪಷ್ಟವಾದ ಲೆಕ್ಕಾಚಾರ ನೀಡುವುದು ಅಗತ್ಯ ಎಂಬ ಪ್ರಶ್ನೆ, ಆಗ್ರಹ ಕೇಳಿ ಬಂದಿದೆ. ಮ್ಯಾರಥಾನ್ನಿಂದ ಬಂದ ಆದಾಯ ಎಷ್ಟು, ಖರ್ಚು ಎಷ್ಟು, ಖಾಸಗಿ ಸಂಸ್ಥೆಯ ಪಾತ್ರವೇನು,
ಸರ್ಕಾರಕ್ಕೆ ಸಿಕ್ಕ ಆದಾಯ ಎಷ್ಟು ಎಂಬ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಉತ್ತರ ನೀಡಬೇಕಿದೆ. ಇದು ತುಂಬಾ ಚೆನ್ನಾಗಿ ಇವೆಂಟ್ ಇದೆ. ನಾನು ಮುಂಬೈನಲ್ಲಿ ಇದು ದೇಹರಾದೂನ್ ಉತ್ತರಾಖಂಡ್ ಇದು ವಿನ್ನರ್ ಇದೆ. ಇದು ತುಂಬಾ ಚೆನ್ನಾಗಿ ಇವೆಂಟ್ ಇದೆ. ಕ್ಲೈಮೇಟ್ ತುಂಬಾ ಸರಿ ಇಲ್ಲ ಅಂಡ್ ಆರ್ಗನೈಸೇಷನ್ ಸೂಪರ್. Center of Sports Science or physio. ಫೀಲ್ ಸೂಪರ್ ಎನರ್ಜೆಟಿಕ್ ಇದೆ. ಇದು ನಾನು ಸೆಕೆಂಡ್ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀನಿ. ಪ್ರತಿ ವರ್ಷ ಈ ಇವೆಂಟ್ ಇಲ್ಲಿ ಇದೆ. ಇದು ತುಂಬಾ ಸ್ಪೆಷಲ್ ಇವೆಂಟ್ ಇದೆ. ವೆದರ್ ತುಂಬಾ ಬೆಸ್ಟ್ ಇದೆ. ಇದು ಕ್ಲೌಡ್ಸ್ ಇದೆ ಮತ್ತೆ ಟ್ರಾಫಿಕ್ ವಾಸ್ ವೆರಿ ವೆಲ್ ಕಂಟ್ರೋಲ್ ಅಂಡ್ ಫಾಗ್ ಇದೆ. ಸೊ ಸೂಪರ್ ವೆದರ್. ಆಲ್ಮೋಸ್ಟ್ 5000 ಪೀಪಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಇದೆ. ಆರ್ಗನೈಸರ್ಸ್ ಸಲ್ಯೂಟ್. Okay, you will get the How do you feel? from here and they will drop you to the Karnali France. Actually, last year feedback was very good. That's why I wanted to do it. It was very awesome and the view was very nice. We were dying in our pit, but we were enjoying all the views and all volunteers will come next time. Also the age category. Definitely, yes. ಹಾಯ್, ನನ್ನ ಹೆಸರು ಮಾನಸ ಅಂತ. ಇದು ನನ್ನ ಫಸ್ಟ್ ನಂದಿ ಮಾನ್ಸೂನ್ ರನ್. ನನ್ನ ಫ್ರೆಂಡ್ ಸೌಮ್ಯ ಮತ್ತು ವಸಂತ್ಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ಅವರೇ ನಮ್ಮನ್ನ ರಿಜಿಸ್ಟರ್ ಮಾಡಿರೋದು. ನಮ್ಮೆಲ್ಲರಿಗೂ ಮೋಟಿವೇಶನ್ ಅವರೇನೆ. ಪಾಪ ಅವರಿಂದನೇ ನಾವು ಈ ರನ್ ಮಾಡೋಕ್ಕಾಗಿದ್ದು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವ್ಯೂ ತುಂಬ ಚೆನ್ನಾಗಿತ್ತು. ವ್ಯೂಯಿಂದ ಅಷ್ಟು ಗೊತ್ತಾಗಲಿಲ್ಲ ರನ್ ಮಾಡಿದ್ದು. ಸೊ ದ್ಯಾಟ್ ವಾಸ್ ಗುಡ್ ಆ್ಯಂಡ್ ಆಲ್ಸೋ ದಿಸ್ ರನ್ ವಾಸ್ ಫಾರ್ RCBs ಫಾರ್ ನೆಕ್ಸ್ಟ್ ಇಯರ್ಸ್ ಟ್ರೋಫಿ. ಆ್ಯಂಡ್ enjoying right now and looking forward to the next year's run for 21K next year. ಈ ವೆದರ್ ಸಖತ್ತಾಗಿದೆ ಸರ್. ಅದೇನು ಬೇಕಾಗಿಲ್ಲ. ದಿಸ್ ಇಸ್ ಗುಡ್. ಇಸ್ ಅ ಗುಡ್ ವೇ ಟು ಸೆಲೆಬ್ರೇಟ್ ಆ್ಯಕ್ಚುಲಿ. ರನ್ ಇಂತ ಬಂದ ಮೇಲೆ ರಾಕ್ ಕ್ಲೈಂಬಿಂಗು, ಆಮೇಲೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದು ತಿಂಡಿಗೆ, ಅದೆಲ್ಲ ಎಲ್ಲ ಕಾಲೆಲ್ಲ ಗೊತ್ತಾಯ್ತಲ್ಲ ಫಿಸಿಯೋ ಅವ್ರ ಹತ್ರ ಎಲ್ಲ. ಸೊ ದ್ಯಾಟ್ ವಾಸ್ ಅ ಲಿಟಲ್ ಬಿಟ್ ಆಫ್ ತಿಂಡಿ ಸಾಕಾಗಿತ್ತು. ಎಸ್ ಆ್ಯಂಡ್ ಡೆಫಿನೆಟ್ಲಿ ಸರ್ ಅವ್ರ ಮ್ಯೂಸಿಕ್ ಹಾಕ್ತಾ ಇದಾರಲ್ಲ ಅಲ್ಲಿ, ಅದು ಡಾನ್ಸ್ ಮ್ಯೂಸಿಕ್ ಸರ್. ನಮಗೆ ಡೆಫಿನೆಟ್ಲಿ ದ್ಯಾಟ್ ಈಸ್ ಅ ಗುಡ್ ಎಂಜಾಯ್ಮೆಂಟ್. ಅದು ಕೂಲ್ ಡೌನ್. ಅದು ಒಟ್ಟಾರೆ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಕ್ರೀಡಾ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿದ್ದರೂ ಸಹ ಶುಲ್ಕ ವಸೂಲಿ, ಕನ್ನಡ ಬಳಕೆ, ಪ್ರವಾಸಿಗರ ಪ್ರವೇಶ ನಿರ್ಬಂಧ ಹಾಗೂ ಸರ್ಕಾರದ ಆದಾಯದ ವಿಚಾರವಾಗಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಆಯೋಜಕರು ಸ್ಪಷ್ಟ ಲೆಕ್ಕಾಚಾರ ನೀಡಿದರೆ ಮಾತ್ರ ವಿವಾದಕ್ಕೆ ತೆರೆ ಬೀಳಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ